ನಮಸ್ಕಾರ. ನಾನು ಶ್ರೀನಿವಾಸ್ ಮಾತಾಡ್ತಾ ಇದ್ದೀನಿ ವಿಷ್ಣು ಅಗ್ರಿಕಲ್ಚರ್ ಪ್ರಾಪರ್ಟೀಸಿಂದ. ಈಗೇನು ನೋಡ್ತಿದ್ರಲ್ಲ, ಇದು 5 ಎಕರೆ 8 ಗುಂಟ ರೆಡ್ ಸಾಯಿಲ್ ಹೊಂದಿರುವಂಥ ಲ್ಯಾಂಡು. 5 ಎಕರೆ 8 ಗುಂಟ ರೆಡ್ ಸಾಯಿಲ್ ಇದು. ಚೆನ್ನಾಗಿದೆ, ಫಲವತ್ತಾಗಿದೆ ಮಣ್ಣು. ತೋರಿಸ್ಕೊಡ್ತೀವಿ ಬನ್ನಿ. ನಾರ್ತ್ ವೆಸ್ಟು ಎರಡು ಕಡೆನೂ ಕೂಡ ರೋಡ್ ಇದೆ, ಎರಡು ಕಡೆನೂ ಕೂಡ ಗೇಟ್ ಹಾಕಿದರೆ ತೋರಿಸ್ಕೊಡ್ತೀನಿ. ಒಂದು ಬೋರ್ ಇದೆ, ರನ್ನಿಂಗ್ ಬೋರು. 5 ಎಕರೆ 8 ಗುಂಟೆಗೆ 2 ಬೋರ್ ಇದೆ. ಎರಡು ಬೋರಲ್ಲಿ ಒಂದು ಬೋರ್ ರನ್ನಿಂಗ್ ಮಾಡಿದರೆ ಇನ್ನೊಂದು ಬೋರ್ಗೆ ಮೋಟ್ರ್ ಬಿಟ್ಕೋಬೇಕು. ಬನ್ನಿ, ಮೋಟ್ರ್ ಸ್ಟಾರ್ಟ್ ಮಾಡಿ ನೋಡ್ತೀನಿ ನೀರು ಹೆಂಗೆ ಬರುತ್ತೆ ಅಂತ ನೋಡಿ ತೋರಿಸ್ಕೊಡ್ತೀನಿ. ನೀರು 3 ಇಂಚ್ ನೀರಿದೆ, ಒಳ್ಳೆ ನೀರು, ಸೂಪರ್ ವಾಟರ್ ಬೆಲ್ಟು. ಆರಾಮಾಗಿ ನೀವು 5 ಎಕರೆಗೆ 2 ಬೋರ್ ಇದೆ, ಅಲ್ಲಿ ಒಂದು ಬೋರಿಗೆ ರನ್ನಿಂಗ್ ಇದೆ. ನೀವು ಒಂದು ಬೋರ್ಲೆ ಹೊಡ್ಸ್ಬೋದು, ಇಲ್ಲಿ ಬೇಡ ಅಂದರೆ ಇನ್ನೊಂದು ಬೋರ್ಗೆ ಮೋಟ್ರ್ ಬಿಟ್ಕೋಬೋದು, ಅದನ್ನು ಕೂಡ ನೀರಿದೆ. ನೀರು ಚೆನ್ನಾಗಿದೆ ಬೋರಲ್ಲಿ. ಸ್ಟಾರ್ಟ್ ಮಾಡಿ ನೋಡಿದೆ, ಕರೆಂಟ್ ಇತ್ತು ನಾನು ಹೋದಾಗ, ಓನರು ಇದ್ದರು. ಸ್ಟಾರ್ಟ್ ಮಾಡಿ ತೋರಿಸ್ತು. ಒಂದು CC ಕ್ಯಾಮ್ ಹಾಕಿದರೆ ಗೇಟ್ಗೆ, ಎಂಟ್ರೆನ್ಸ್ಗೆ. ಓನ್ TC ಇದೆ ನೋಡಿ. ಏನು ಬೋರ್ ತೋರಿಸ್ನಲ್ಲ ಅದಕ್ಕೆ ಓನ್ TC ಇದೆ. ಪವರ್ ಕನೆಕ್ಷನ್ ರೆಡಿ ಇದೆ. ರೆಡ್ ಸಾಯಲು ಈ ಜಮೀನು ಜಸ್ಟ್ 400 ಮೀಟ್ರು ಫ್ರಮ್ ಟಾರ್ ರೋಡಿಂದ. 400 ಮೀಟ್ರ್ ಬರಬೇಕಾಗುತ್ತೆ ಟಾರ್ ರೋಡಿಂದ. ತುಂಬಾ ಒಂದು ಒಳ್ಳೆ ಲೊಕೇಶನ್ಲಿರುವಂಥ ಲ್ಯಾಂಡ್ ಇದು. ಇದು 8 ಕಿಲೋಮೀಟ್ರ್ ಆಗುತ್ತೆ ಫ್ರಮ್ ನಂಜನಗೂಡು ಟೌನ್ ಏನಿದೆ ಅದರಿಂದ 8 ಕಿಲೋಮೀಟ್ರ್ ಆಗುತ್ತೆ. ಮೈಸೂರಿಂದ 28 ಕಿಲೋಮೀಟ್ರ್ ಆಗುತ್ತೆ. ಬ್ಯಾಂಗ್ಳೂರಿಂದ ಅಪ್ರಾಕ್ಸಿಮೇಟ್ಲಿ 150 ಕಿಲೋಮೀಟ್ರು. ಫ್ರಮ್ ನಂಜನಗೂಡು 8 ಕಿಲೋಮೀಟ್ರು, ಮೈಸೂರು 28 ಕಿಲೋಮೀಟ್ರು, ಬ್ಯಾಂಗ್ಳೂರು 150 ಕಿಲೋಮೀಟ್ರು. ತುಂಬಾ ಒಂದು ಒಳ್ಳೆ ಲೊಕೇಶನ್ ಇರುವಂಥ ಲ್ಯಾಂಡು. ಮತ್ತು ಎಂಟರ್ ಲ್ಯಾಂಡು ಫೆನ್ಸ್ ಆಗಿದೆ ನೋಡಿ. ಈ ಟೈಪು ಗೇಟ್ ಹಾಕಿದ್ದಾರೆ. ನಾರ್ತ್ಗೆ ಮತ್ತು ವೆಸ್ಟ್ಗೆ 2 ಸೈಡ್ ಕೂಡ ಈ ಟೈಪು ಆರ್ಚ್ ಮಾಡಿ ಗೇಟ್ ಹಾಕಿದ್ದಾರೆ. ಎಂಟರ್ ಲ್ಯಾಂಡ್ ಫೆನ್ಸ್ ಆಗಿದೆ. ನಿಮಗೆ ದುಬಸ್ ಮಾಡಿ ಫೆನ್ಸ್ ಮಾಡೋ ಅವಶ್ಯಕತೆ ಇಲ್ಲ, ಆರಾಮಾಗಿ ಆಲ್ರೆಡಿ ರೆಡಿ ಇದೆ. ಇದು ನಾರ್ತ್ಗೂ ಸೌತ್ಗೂ 470 ಫೀಟ್ ಇದೆ. ಈಸ್ಟ್ ವೆಸ್ಟು 480 ಫೀಟ್ ಇದೆ. ಪೂರ್ವ ಪಶ್ಚಿಮ ಲಾಂಗ್ ಇರೋದ್ರಿಂದ ನೀವು ಬೆಟರ್ ಪೌಲ್ಟ್ರಿ ಫಾರ್ಮ್ ಮಾಡ್ಬೋದು. ಕೆಲವೊಬ್ಬರು ಫಾರ್ಮ್ಗೆ ಬೇಕು ಅಂತಾರೆ. ಫಾರ್ಮ್ಗೆ ಸೂಕ್ತವಾಗಿದೆ ಪೌಲ್ಟ್ರಿ ಫಾರ್ಮ್ ಮಾಡೋದಕ್ಕೆ, ಅಥವಾ ಕೌಶೆಡ್ ಮಾಡೋಕ್ಕೆ ಕೂಡ ಸೂಕ್ತವಾಗಿದೆ. ಅಥವಾ ನೀವು ತೋಟನೂ ಮಾಡ್ಬೋದು, ಯಾಕಂದರೆ ನೀರು ಚೆನ್ನಾಗಿದೆ, ಮಣ್ಣು ಚೆನ್ನಾಗಿರೋದ್ರಿಂದ ತೋಟನೂ ಕೂಡ ಮಾಡ್ಬೋದು, ನಿಮ್ಮಿಷ್ಟ. ಆಮೇಲೆ ಸುತ್ತಮುತ್ತ ಸುಮಾರು ಫಾರ್ಮ್ ಹೌಸ್ಗಳಿದೆ. ನೋಡಿದೆ ಆನ್ ದ ವೇ ಹೋಗೋರ ದಾರಿಯಲ್ಲೇ ಆಗಲಿ, ಸ್ವಲ್ಪ ದೂರದಲ್ಲೇ ಆಗಲಿ ಫಾರ್ಮ್ ಹೌಸ್ಗಳಿದೆ. ಇದು ಜನರಲ್ ಪ್ರಾಪರ್ಟಿ, ಕ್ಲಿಯರ್ ಡಾಕ್ಯುಮೆಂಟ್ಸ್ ಇದೆ. ಇವರು ಪರ್ಚೇಸ್ ಮಾಡಿರೋದು ಪ್ರಾಪರ್ಟಿನ ರೀಸೆಂಟಾಗಿ. ನಿಮಗೆ ಏನು ಲೀಗಲ್ಗೆ ಡಾಕ್ಯುಮೆಂಟ್ಸ್ ಬೇಕು ಖಂಡಿತ ಎಲ್ಲನೂ ಕೊಡೋಣ. ಆಲ್ರೆಡಿ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಇದೆ ಅವ್ರ ಹತ್ರ. ಇವರು ಕೂಡ ಲಾಯರ್ ಹತ್ರ ಕೊಟ್ಟು ಲೀಗಲ್ ಮಾಡಿ ಪರ್ಚೇಸ್ ಮಾಡಿರೋದು. ಅದರಿಂದ ಆಲ್ ಡಾಕ್ಯುಮೆಂಟ್ಸು ಅವೈಲೇಬಲ್ ಇದೆ ಈಗ ಪ್ರೆಸೆಂಟು ನಿಮಗೆ ಸಬ್ಮಿಟ್ ಮಾಡೋದಕ್ಕೆ. ಓನರು ಪ್ರೈಸ್ ಹೇಳ್ತಿರೋದು ಗುಂಟೆಗೆ 1,25,000, ಅಂದರೆ 50 ಲಕ್ಷ ಆಯಿತು. 1 ಎಕರೆಗೆ ಪರ್ ಏಕರ್ 50 ಲಕ್ಷ ಆಯಿತು. ಗುಂಟೆಗೆ 1,25,000 ಅಂತಂದರೆ ಸ್ಲೈಟ್ಲಿ ನೆಗೋಷಿಯಬಲ್ ಅಂತ ಹೇಳಿದ್ದಾರೆ. ಅವರು 50 ಫೈನಲ್ ಅಂತ ಹೇಳ್ತಾರೆ. ಇಲ್ಲ ಸರ್, ಸ್ವಲ್ಪ ಸ್ಲೈಟ್ ನೆಗೋಷಿಯಬಲ್ ಮಾಡ್ಕೊಳ್ಳಿ, ಡೈರೆಕ್ಟ್ ಓನರ್ಸ್ ಕೂರಿಸ್ಕೊಡ್ತೀನಿ ಅಂತ ಹೇಳಿದ್ದೀನಿ. ಆಯಿತು, ಎದುರುಗಡೆ ಕೂರಿಸಿ ಅಂತ ಹೇಳಿದ್ದಾರೆ. ಏನಿದ್ದಾರೆ RTC ಹೋಲ್ಡರು, ಅವ್ರ ಹತ್ರನೇ ನಿಮಗೆ ಸಿಟ್ಟಿಂಗ್ ಮಾಡಿಕೊಡ್ತೀನಿ. ರೇಟು ಅವರೇ ಫೈನಲ್ ಮಾಡಿಕೊಡ್ತಾರೆ. ಡೈರೆಕ್ಟ್ ಓನರ್ ಸಿಟ್ಟಿಂಗು, ಇನ್ಯಾರು ಬೇರೆ ಹತ್ರ ಕೂರಿಸೋದು, ಇನ್ಯಾರೋ ಕೂರಿಸೋದು ಆ ರೀತಿ ಇಲ್ಲ. ಡೈರೆಕ್ಟ್ ಓನರ್ನೇ ಸಿಟ್ಟಿಂಗ್ ಮಾಡಿಕೊಡ್ತಾನೆ, ಅವರೇ ರೇಟ್ ಫೈನಲ್ ಮಾಡಿಕೊಡ್ತಾರೆ. ನಮ್ಮದು 2% ಕಮಿಷನ್ ಇರುತ್ತೆ. ಅನ್ನಬೋದು ಇದೇನಪ್ಪ ಇಷ್ಟೊಂದು 50 ಲಕ್ಷ ಹೇಳ್ತಾರೆ ಎಕರೆ ಅಂತ. ನೋಡಿ, ಇದೇ ಬೋರ್ ಇರೋದನ್ನ ಹೇಳಿದ್ರೆ ಇನ್ನೊಂದು ಬೋರ್ ಅಂತ ಈಗ ನೋಡೋದಲ್ಲ ವೀಡಿಯೋದಲ್ಲಿ, ಅದೇ ಬೋರ್ ಇರೋದು. ಅದಕ್ಕೆ ಮೋಟ್ರ್ ಬಿಟ್ಕೋಬೋದು ನೀವು. ನಾನು ಹೇಳ್ತಾ ಇದ್ದೆ, ಈಗ 50 ಲಕ್ಷ ನಿಮಗೆ ದುಬಾರಿ ಅನಿಸ್ಬೋದು, ಆದರೆ ನಂಜನಗೂಡು ತಾಲೂಕು ಸ್ವಲ್ಪ ಮಾರ್ಕೆಟ್ ರೇಟ್ ಜಾಸ್ತಿ ಆಗಿಬಿಟ್ಟಿದೆ ಈಗ. ಇಲ್ಲೂ ಲ್ಯಾಂಡ್ಸ್ ಎಲ್ಲ ನಂಜನಗೂಡು ತಾಲೂಕಲ್ಲಿ ಹತ್ತಿರದಲ್ಲಿ, ಆದರೆ ಸ್ವಲ್ಪ ರೇಟು ಜಾಸ್ತಿ ಇದೆ. ಆಮೇಲೆ ಇದು ಆಲ್ರೆಡಿ ಸುತ್ತ ಫೆನ್ಸ್ ಆಗಿ, ಗೇಟ್ ಆಗಿ ಎಲ್ಲ ರೆಡಿ ಇದೆ. ಬೋರು ಇದೆ, ಪವರ್ ಕನೆಕ್ಷನ್ ಕೂಡ ಇದೆ. ಇನ್ನೇನಂದರೆ ನೀವು ಪೌಲ್ಟ್ರಿ ಫಾರ್ಮ್ ಮಾಡಿದ್ರೆ ಶೆಡ್ ಹಾಕಬೇಕು, ತೋಟ ಮಾಡಿದ್ರೆ ಒಂದು ಫಾರ್ಮ್ ಹೌಸ್ ಮಾಡಿ ಗಿಡಗಳು ಹಾಕ್ಬೇಕು, ಅಷ್ಟು ಬಿಟ್ಟರೆ ಬೇರೆಲ್ಲ ರೆಡಿ ಇದೆ. ಅಂದರೆ ಈಗ ಉಳುಮೆ ಆಗಿಲ್ವಲ್ಲ, ಅದಕ್ಕೋಸ್ಕರ ರೀತಿ ಹಾರ್ಡಾಗಿ ಕಾಣ್ತಾ ಇದೆ ಅಷ್ಟೇ. ಒಂದು ಮಳೆಯಾಗಿ ಉಳುಮೆ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಲ್ಯಾಂಡು. ನೋಡಿ, ಇಂಟ್ರೆಸ್ಟ್ ಇರೋರು ಅಥವಾ ಫಾರ್ಮ್ ಮಾಡಬೇಕು, ಪೌಲ್ಟ್ರಿ ಫಾರ್ಮ್ ಮಾಡಬೇಕು, ಕೌ ಫಾರ್ಮ್ ಮಾಡಬೇಕು ಅಂತಂದರೆ, ಗೋಟ್ ಫಾರ್ಮ್ ಮಾಡಬೇಕು ಅಂತಂದರೆ ತುಂಬಾ ಸೂಕ್ತವಾಗಿದೆ. ಮತ್ತು ಟ್ರಾನ್ಸ್ಪೋರ್ಟೇಷನ್ಗೂ ಅಷ್ಟೇ ಏನು ತೊಂದರೆ ಇಲ್ಲ, ರೋಡು ಚೆನ್ನಾಗಿದೆ, ಒಂದೊಳ್ಳೆ ಲೊಕೇಶನ್ಲಿದೆ. ಊರಿಂದ ಹೊರಗಡೆ ಇದೆ, ದೂರ ಇದೆ ಊರಿಂದ. ಆರಾಮಾಗಿ ಪೌಲ್ಟ್ರಿ ಫಾರ್ಮ್ ಮಾಡೋಕ್ಕೆ ಕೂಡ ಯಾವುದೇ ತೊಂದರೆ ಇಲ್ಲ. ಇಂಟ್ರೆಸ್ಟ್ ಇರೋರು ದಯಮಾಡಿ ಸ್ಕ್ರೀನ್ ನಂಬರ್ ಅಂತ ನಂಬರ್ಗೆ ಕರೆ ಮಾಡಿ, ಖಂಡಿತ ತೋರಿಸ್ಕೊಡೋಣ.
ಮತ್ತು ಬಡ್ಜೆಟ್ ನೋಡ್ಕೊಳ್ಳಿ. ಆಮೇಲೆ ಬಂದು ನೋಡ್ಕೊಂಡೋಗಿ 20 ಕೊಡ್ತಾರೆ ಕೇಳಿ, 30 ಕೊಡ್ತಾರೆ ಕೇಳಿ ಅಂತ ದಯವಿಟ್ಟು ಹೇಳೋಕ್ಕೋಗ್ಬೇಡಿ. ಅವ್ರು ಹೇಳಿರೋದು ಓನರು 50 lakhs per acre, ಸ್ಲೈಟ್ಲಿ ನೆಗೋಷಿಯಬಲ್ ಅಂತ. ಅದರಿಂದ ದಯಮಾಡಿ ಡಿಸ್ಟೆನ್ಸ್ ಆಗಲಿ ಪ್ರತಿಯೊಂದಲ್ಲಿ ಯೋಚನೆ ಮಾಡಿ ಬನ್ನಿ, ಕರ್ಕೊಂಡೋಗಿ ತೋರಿಸ್ಕೊಡ್ತೀನಿ. ನೋಡಿ ರಸ್ತೆ ಎಲ್ಲ ತುಂಬಾ ಚೆನ್ನಾಗಿ ಆರಾಮಾಗಿ ಮಾಡಿದ್ದಾರೆ, ಓಡಾಡೋದಕ್ಕೆಲ್ಲ ಎಲ್ಲ ರೀತಿಯ ಅನುಕೂಲ ಇದೆ. ಹೇಳಿದ್ರೆ ಆರ್ಚ್ ರೀತಿ ಗೇಟೆಲ್ಲ ಮಾಡಿದ್ದಾರೆ ಚೆನ್ನಾಗಿ. ಇಂಟ್ರೆಸ್ಟ್ ದಯಮಾಡಿ ಸ್ಕ್ರೀನ್ ಬರುವಂಥ ನಂಬರ್ಗೆ ಕರೆ ಮಾಡಿ. ನಮಸ್ಕಾರ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು.